ಇನ್ನೊಬ್ಬರ ನಲಿವನ್ನು ಕೂಡ ಹಾಗೆ ನಾನು ಊಹಿಸಿಕೊಂಡು ಅವ್ರ ಜೊತೆಗೆ ನಾನು ಸಂತೋಷ ಪಡಬಹುದು. ಅಂದ್ರೆ ನನಗೆ ಆ ತರದ ನೋವು ನಲಿವು ನೇರವಾಗಿ ಇಲ್ಲದೆ ಇನ್ನೊಬ್ಬರನ್ನ ನೋಡಿ ಊಹಿಸಿಕೊಳ್ತಕ್ಕಂಥ ಸಾಮರ್ಥ್ಯ ಇದೆಯಲ್ಲ, ಇದು ಮನುಷ್ಯನಿಗೆ ವಿಶೇಷ ಇದೆ. ಪ್ರಾಣಿ ಏನ್ ಮಾಡುತ್ತೆ, ತನ್ನನ್ನ ತಾನು ಬದುಕಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರವಾಗಿ ಏನು ಮಾಡಕ್ ತಯಾರಾಗುತ್ತೆ. ಆದ್ರೆ ಮನುಷ್ಯ ಅನ್ನೋ ಪ್ರಾಣಿ ಏನಿದ್ದಾನೆ ಅವನು ತನ್ನವರು ಬದುಕಲೇನೋಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನೂ ಕೂಡ ಕೊಡತಕ್ಕಂಥ ಒಂದು ಸ್ವಭಾವ. ಇದು ಕೇವಲ ಮನುಷ್ಯನಿರ್ತಕ್ಕಂಥ ಲಕ್ಷಣ. ಆದ್ರಿಂದ ಯಾರಲ್ಲಿ ಈ ಲಕ್ಷಣವನ್ನು ನೋಡ್ತೇವೋ ಅವರನ್ನ ನಿಜವಾದ ಅರ್ಥದಲ್ಲಿ ಮನುಷ್ಯ ಅಂತ ಕರ್ಕೋತೇವೆ. ಯಾರಲ್ಲಿ ಈ ಲಕ್ಷಣ ಕಾಣೋದಿಲ್ಲ, ಯಾವುದೇ ಒಂದು ಪ್ರಾಣಿಯನ್ನ ಕೊಲ್ಲದೆ ನಮಗೆ ಆಹಾರ ಸಿಕ್ಕೋದಿಲ್ಲ. ಮಾಂಸಾಹಾರದ ವಿಚಾರ ಮಾತಾಡುವಾಗ ಅಂದ್ರೆ ನನ್ನ ಹೊಟ್ಟೆಯನ್ನ ನಾನು ತುಂಬಿಸ್ಕೊಳ್ಳೋದಕ್ಕೆ ಯಾವುದೇ ಪ್ರಾಣಿ ಸತ್ರೂ ಚಿಂತೆ ಇಲ್ಲ ಅನ್ನತಕ್ಕಂಥದ್ದೇನಿದೆ ಅದು ಮನುಷ್ಯನ ಮೂಲ ಗುಣ ಸ್ವಭಾವ ಆಗಿರ್ತಕ್ಕಂಥ ಅನುಕಂಪ, ತ್ಯಾಗ, ದಯೆ, ಕರುಣೆಗೆ ತದ್ವಿರುದ್ಧ. ಒಂದು ಪ್ರಾಣಿ ಒಂದು ಭಯ ಮತ್ತು ಒತ್ತಡದಲ್ಲಿ ತನ್ನ ಪ್ರಾಣವನ್ನು ಬಿಡುವಂಥ ಸಂದರ್ಭದಲ್ಲಿ ಅದರ ಇಡೀ ಶರೀರದಲ್ಲಿ ಒಂದು ರೀತಿಯ ಋಣಾತ್ಮಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಈಗ ಅಣ್ಣ, ಕಳೆದ ಸಂಚಿಕೆಯಲ್ಲಿ ಒಂದು ವಾಗ್ದಾನ ಪ್ರಾಮಿಸ್ ಮಾಡಿದೀರಾ ನೀವು, 2 ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ ಅಂತ. ಒಂದು, ಈಗ ನಮ್ಮ ಅಭ್ಯಾಸಪ್ಪ ಮುಂಚೆಯಿಂದ ಬಂದಿದೆ, ನಾವು ಬೆಳೆದಿರುವಂತಹ ಅಥವಾ ಹುಟ್ಟಿರುವಂತಹ ಕುಟುಂಬ ಅಂಥದ್ದು ಮಾಂಸಾಹಾರ, ನಮ್ಮ ಪಾಡಿಗೆ ನಾವು ಪಾಲಿಸ್ಕೊಂಡು ಹೋಗ್ತೀವಿ, ನಮ್ಗೆ ಅದರಿಂದ ಏನ್ ತೊಡಕಾಗಿಲ್ಲ. ಇದಕ್ಕೇನೋ ಈ ಸವಾಲಿಗೆ ಒಂದು ಉತ್ತರ ಇದೆ ಅಂತ ನೀವು ಹೇಳಿದಿರಿ. ಇನ್ನೊಂದು ನಾ ಕೇಳಿದಂತಹ ಪ್ರಶ್ನೆ, ಈಗ ಹಿಂದೆ ನೋಡಿದ್ರೆ ಋಷಿ ಮುನಿಗಳು ಮಾಂಸಾಹಾರಿಗಳಾಗಿದ್ರು, ಯಾರನ್ನ ಪೂಜ್ಯರು ಅಂತ ನಾವು ಕರಿತೀವೋ ಅವರೆಲ್ಲ ಮಾಂಸಾಹಾರಿಗಳಾಗಿದ್ರು ಅನ್ನುವಂಥ ಒಂದು ಮಾತಿದೆ. ಇದಕ್ಕೇನಿದೆ ಉತ್ತರ? ಈಗ ಮೊದಲನೇ ಪ್ರಶ್ನೆ, ನಾನು ಒಂದು ಸೂಚ್ಯವಾಗಿ ಒಂದು ಮಾತು ಹೇಳಿದ್ದೆ. ಅಂದ್ರೆ ಮನುಷ್ಯ ಸ್ವಾಭಾವಿಕವಾಗಿ ಸಸ್ಯಾಹಾರಿ ಪ್ರಾಣಿಯ ಲಕ್ಷಣ ಹೊಂದಿದ್ದಾನೆ. ಹೌದು. ಎರಡನೇದು, ಮನುಷ್ಯನ ವಿಶೇಷವಾಗಿರ್ತಕ್ಕಂಥ ಲಕ್ಷಣ ಅನುಕಂಪ. ಹೌದು. ಮಾತಾಡಿದೆ. ಅದರ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡಿಕೊಂಡ್ರೆ ಹೆಚ್ಚು ಸ್ಪಷ್ಟ ಆಗುತ್ತೆ. ಅನುಕಂಪ ಅಂತಂದ್ರೆ ಏನು ಅಂತ, ಅನುಸರಿಸಿ ಕಂಪಿಸುವುದು, ಸ್ಪಂದಿಸುವುದು. ಅಂದ್ರೆ ಇನ್ನೊಬ್ಬರ ನೋವು ನಲಿವಿಗೆ ಸ್ಪಂದಿಸ್ತಕ್ಕಂಥ ಗುಣ ಏನಿದೆ ಇದು ಮನುಷ್ಯನಿಗೆ ಮಾತ್ರ ವಿಶೇಷ. ಸರಿಯಾಗಿ ಅರ್ಥ ಮಾಡ್ಕೊ. ಇದು ಕೂಡ ನಾನು ಹೇಳ್ತಾ ಇರ್ತಕ್ಕಂಥದ್ದು ವಿಜ್ಞಾನ, ಮನೋವಿಜ್ಞಾನದ ವಿಚಾರವೇ ಹೊರತು ಇಲ್ಲಿ ಮತ್ತೆ ಯಾವುದೇ ತರದ ವಿಚಾರ ಅಲ್ಲ. ಒಬ್ಬ ವ್ಯಕ್ತಿಗೆ ಏನೋ ನೋವಾಗಿದೆ, ನನಗೆ ಖಂಡಿತವಾಗಿ ಆ ನೋವು ಆಗಿಲ್ಲ, ನನಗೆ ಯಾವುದೇ ತರದ ಈತಿ ಬಾಧೆಯೂ ಇಲ್ಲ. ಆದರೆ ಅವರ ನೋವು ಏನಾಗಿದೆ ಅದನ್ನ ನಾನು ನನ್ನ ತಲೆಯಲ್ಲಿ ಊಹಿಸಿಕೊಳ್ಳಬಲ್ಲೆ. ಊಹಿಸಿಕೊಂಡಿದ್ದೇನೆ, ಅಯ್ಯೋ ಅವ್ರಿಗೆ ನೋವಾಗಿದೆ ಅಂತ ಹೇಳಿ ಅವರ ನೋವಿಗೆ ಸ್ಪಂದಿಸಬಲ್ಲೆ. ಅಂದರೆ ಇನ್ನೊಬ್ಬರ ನೋವನ್ನ ನನ್ನ ತಲೆಯ ಒಳಗೆ ಊಹಿಸಿಕೊಳ್ಳುವ ಸಾಮರ್ಥ್ಯ ಇದೆಯಲ್ಲ, ಪಾಸಿಟಿವ್ ಆಗ್ಬಹುದು. ಇನ್ನೊಬ್ಬರ ನಲಿವನ್ನು ಕೂಡ ಹಾಗೆ ನಾನು ಊಹಿಸಿಕೊಂಡು ಅವ್ರ ಜೊತೆಗೆ ನಾನು ಸಂತೋಷ ಪಡಬಹುದು. ಅಂದ್ರೆ ನನಗೆ ಆ ತರದ ನೋವು ನಲಿವು ನೇರವಾಗಿ ಇಲ್ಲದೆ ಇನ್ನೊಬ್ಬರನ್ನ ನೋಡಿ ಊಹಿಸಿಕೊಳ್ತಕ್ಕಂಥ ಸಾಮರ್ಥ್ಯ ಇದೆಯಲ್ಲ, ಇದು ಮನುಷ್ಯನಿಗೆ ವಿಶೇಷ. ಇದು ಅನುಕಂಪ ಅಂತ ಕಲ್ಪಿಸಿಕೊಳ್ಳೋದು, ಸ್ಪಂದಿಸೋದು. ಪಶುಗಳು ಅಂತ ಇಟ್ಕೋಣ, ಅದೇನ್ ಮಾಡುತ್ತೆ, ಪಶುನ ಹೆಸರು ಬಂದಿರೋದೇ ಹಾಗೆ. ಪಶ್ಯತಿ ಇತಿ ಪಶು, ನೋಡುತ್ತೆ, ಆದ್ರಿಂದ ಪಶು. ಅಲ್ಲಿ ಏನೋ ನಡೀತಾ ಇರುತ್ತೆ, ನೋಡ್ತಾ ಭಾವಾತೀತ. ಏನ್ ಕಥೆ ಎಂತದು ಇಲ್ಲ, ನನಗೆ ಅಪಾಯ ಇದೆ ಅಂತ ಕಂಡು ಬಂದ್ರೆ ಬ್ಯಾಗ್ ಅನ್ನತ್ತೆ ಓಡೋದು, ಈ ತರ ಏನೋ ಮಾಡುತ್ತೆ ಹೊರತು ಇಲ್ಲದೆ ಇದ್ರೆ ನೋಡ್ತಾ ಇರುತ್ತೆ. ಅಲ್ಲಿ ಏನ್ ನೋವು ಏನ್ ನಲಿವೋ ಅದನ್ನ ಊಹೆ ಮಾಡಿಕೊಂಡು ಅದನ್ನ ತಾನು ತನ್ನಲ್ಲಿ ಅನುಭವಿಸಿ ಅದಕ್ಕೆ ಸ್ಪಂದಿಸ್ತಕ್ಕಂತಹ ಇಲ್ಲ, ಖಂಡಿತ ಇಲ್ಲ. ಅದರ ಮಿದುಳಿನ ಸಾಮರ್ಥ್ಯ ಏನಿದೆ, ಅದರ ಮಿದುಳಿನ ಶಕ್ತಿ ಏನಿದೆ ಅದು ಸೀಮಿತ. ಅರೆ ಮನುಷ್ಯನ ಮಿದುಳು ಅದಕ್ಕಿಂತ ಆಚೆ. ನಮಗೆ ಸಂಬಂಧ ಇಲ್ಲದೆ ಇರತಕ್ಕಂಥದ್ದಾದ್ರೂ ಕೂಡ ಅದನ್ನು ನೋಡಿ ಅಯ್ಯೋ ಅಂತ ಹೇಳಿ ಸ್ಪಂದಿಸುವಷ್ಟು ನಮ್ಮ ಮನಸ್ಸು ಸೂಕ್ಷ್ಮ ಸಂವೇದಿಯಾಗಿರುತ್ತೆ. ಒಂದು ವಿಚಾರ. ಎರಡನೇದೇನು ಅಂತಂದ್ರೆ, ಬದುಕಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ, ಅದರಲ್ಲೇನು ವಿಶೇಷ ಇಲ್ಲ. ಪ್ರಾಣಿಗೂ ಇರುತ್ತೆ, ಮನುಷ್ಯನಿಗೂ ಇರುತ್ತೆ. ಪ್ರಾಣಿ ಏನ್ ಮಾಡುತ್ತೆ, ತನ್ನನ್ನ ತಾನು ಬದುಕಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರವಾಗಿ ಏನು ಮಾಡಕ್ ತಯಾರಾಗುತ್ತೆ. ಆದ್ರೆ ಮನುಷ್ಯ ಅನ್ನೋ ಪ್ರಾಣಿ ಏನಿದ್ದಾನೆ ಅವನು ತನ್ನವರು ಬದುಕಲೇನೋಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನೂ ಕೂಡ ಕೊಡತಕ್ಕಂಥ ಒಂದು ಸ್ವಭಾವ ಇದೆ, ತ್ಯಾಗ ಗುಣ. ಅವ್ರು ಚೆನ್ನಾಗಿರ್ಬೇಕಾದ್ರೆ ನನ್ನ ಪ್ರಾಣ ಹೋಗುತ್ತಾ, ಹೋಗ್ಲಿ, ಹುತಾತ್ಮರು ಅಂತ ನಾವು. ಹೌದು. ವಿಶೇಷವಾಗಿ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಸನ್ನಿವೇಶ ನಾವು ತಗೊಂಡ್ರೆ ಈ ತರಹ ತಮ್ಮ ದೇಶದ ತಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಸಹೋದರ ಸಹೋದರಿಯರು ಚೆನ್ನಾಗಿ ಬಾಳ್ಲಿ ಅಂತ ಹೇಳಿ ತಮ್ಮ ಪ್ರಾಣವನ್ನ ಕೊಟ್ಟಿರ್ತಕ್ಕಂಥವ್ರು ಲಕ್ಷಾಂತರ. ಇದು ಕೇವಲ ಮನುಷ್ಯನಿರ್ತಕ್ಕಂಥ ಲಕ್ಷಣ.
ಆದ್ರಿಂದ ಯಾರಲ್ಲಿ ಈ ಲಕ್ಷಣವನ್ನು ನೋಡ್ತೇವೋ ಅವರನ್ನ ನಿಜವಾದ ಅರ್ಥದಲ್ಲಿ ಮನುಷ್ಯ ಅಂತ ಕರ್ಕೋತೇವೆ. ಯಾರಲ್ಲಿ ಈ ಲಕ್ಷಣ ಕಾಣೋದಿಲ್ಲ, ನೋಡಕ್ಕಂತೂ ಮನುಷ್ಯರು ಹೌದು, ಅಲ್ಲೇನು ವಿರೋಧ ಇಲ್ಲ, ಆದ್ರೆ ಮನುಷ್ಯನಲ್ಲಿ ಮುಖ್ಯವಾಗಿರ್ಬೇಕಂತ ಲಕ್ಷಣ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು. ಅಣ್ಣ, ಈಗ ನಾನು ಸಸ್ಯಾಹಾರ ಮಾಂಸಾಹಾರದ ಬಗ್ಗೆ ಮಾತಾಡ್ತಾ ಇರೋದು. ಇದಕ್ಕಿದ್ದಾಗೆ ಅನುಕಂಪ ದಯೆಗೆ ಹೊಟ್ಟೋದ್ವಿ. ಅದಕ್ಕೂ ಏನಂದ್ರೆ ಯಾವುದೇ ಒಂದು ಪ್ರಾಣಿಯನ್ನ ಕೊಲ್ಲದೆ ನಮಗೆ ಆಹಾರ ಸಿಕ್ಕೋದಿಲ್ಲ ಮಾಂಸಾಹಾರ ವಿಚಾರ ಮಾತಾಡುವಾಗ. ಅಂದ್ರೆ ನನ್ನ ಹೊಟ್ಟೆಯನ್ನು ನಾನು ತುಂಬಿಸ್ಕೊಳ್ಳೋದಕ್ಕೆ ಯಾವುದೇ ಪ್ರಾಣಿ ಸತ್ರೂ ಚಿಂತೆ ಇಲ್ಲ ಅನ್ನತಕ್ಕಂಥದ್ದೇನಿದೆ ಅದು ಮನುಷ್ಯನ ಮೂಲ ಗುಣ ಸ್ವಭಾವ ಆಗಿರ್ತಕ್ಕಂಥ ಅನುಕಂಪ, ತ್ಯಾಗ, ದಯೆ, ಕರುಣೆಗೆ ತದ್ವಿರುದ್ಧ. ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅಂದ್ರೆ ಈ ಮನುಷ್ಯನ ಸಹಜ ಗುಣ ಸ್ವಭಾವಕ್ಕೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಆಹಾರವನ್ನ ನಾವು ಸ್ವೀಕಾರ ಮಾಡೋದ್ರಿಂದ ಒಂದು ಅನುಕಂಪ ಇಲ್ಲದೆ ಇರೋದಾಯ್ತು. ಎರಡನೇದು ನಮ್ಮ ಆರೋಗ್ಯದ ಮೇಲೆ ಕೂಡ ಅದು ದುಷ್ಪರಿಣಾಮ ಬೀರುತ್ತೆ. ಯಾಕೆ ಅಂತಂದ್ರೆ ಯಾವುದೇ ಪ್ರಾಣಿಯನ್ನು ನಾವು ಕೊಲ್ಲಬೇಕಾದ್ರೆ ಆ ಪ್ರಾಣಿ ಸಂತೋಷವಾಗಿ ಏನು ಸಾಯೋದಿಲ್ಲ, ಬಲವಂತವಾಗಿ ಅದರ ಕೈ ಕಾಲು ಹಿಡ್ಕೊಂಡು ಕತ್ತರಿಸ್ಬೇಕು. ಅದು ಸಾಯುವ ಘಳಿಗೆಯಲ್ಲಿ ಬಹಳ ಒತ್ತಡ ಮತ್ತು ಭಯದ ಒಂದು ಸನ್ನಿವೇಶದಲ್ಲಿ ಅದಿರುತ್ತೆ. ಹೌದು. ಯಾವ ವ್ಯಕ್ತಿ ಭಯ ಅಥವಾ ಒತ್ತಡದ ಸನ್ನಿವೇಶದಲ್ಲಿ ಇರ್ತಾನೆ ಅಥವಾ ಯಾವ ಪ್ರಾಣಿ ಆ ಥರ ಸನ್ನಿವೇಶದಲ್ಲಿ ಇರುತ್ತೆ, ಅದರ ಇಡೀ ಶರೀರದಲ್ಲಿ ಒಂದು ಋಣಾತ್ಮಕವಾಗಿರತಕ್ಕಂತಹ ಒಂದು ಪರಿಸ್ಥಿತಿ ಉಂಟಾಗುತ್ತೆ, ನೆಗೆಟಿವ್. ಅಂದರೆ ಒಂದು ಪ್ರಾಣಿ ಒಂದು ಭಯ ಮತ್ತು ಒತ್ತಡದಲ್ಲಿ ತನ್ನ ಪ್ರಾಣವನ್ನು ಬಿಡುವಂಥ ಸಂದರ್ಭದಲ್ಲಿ ಅದರ ಇಡೀ ಶರೀರದಲ್ಲಿ ಒಂದು ರೀತಿಯ ಋಣಾತ್ಮಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಇದನ್ನು ನಾವು ಒಂದು ಕೆಮಿಕಲ್ ರಿಯಾಕ್ಷನ್ ಅನ್ನೋ ರೀತಿಯಲ್ಲಿ ಬೇಕಾದ್ರೆ ಹೇಳಬಹುದು. ನಾವು ಆ ಶರೀರದಲ್ಲಿ ಆ ಒಂದು ರಾಸಾಯನಿಕ ಪ್ರಕ್ರಿಯೆಯಿಂದ ಏನು ಋಣಾತ್ಮಕವಾಗಿರ್ತಕ್ಕಂಥ ವಾತಾವರಣ ಉಂಟಾಗುತ್ತೆ ಅದು ಆ ಮಾಂಸದಲ್ಲೂ ಕೂಡ ಇರುತ್ತೆ. ಅದನ್ನು ತಿನ್ನುವುದರಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚು. ಎಲ್ಲ ಆಲೋಚನೆ ಮಾಡಬೇಕು ನಾವು. ಒಂದು ಇನ್ನೊಂದೇನು ಅಂತಂದರೆ ಇಷ್ಟೆಲ್ಲ ಯಾಕಪ್ಪ ಕಷ್ಟ, ನಮ್ಮ ಶರೀರಕ್ಕೆ ಬೇಕಾದಂಥ ಜೀವಸತ್ವ, ನಮ್ಮ ಶರೀರಕ್ಕೆ ಬೇಕಂಥ ಪೋಷಕಾಂಶಗಳು ಸುಲಭವಾಗಿ ಅನುಕಂಪದ ಜೊತೆಗೆ, ದಯೆಯ ಜೊತೆಗೆ, ತ್ಯಾಗದ ಜೊತೆಗೆ ಸಿಕ್ಕುವಂಥ ಪಕ್ಷಕ್ಕೆ ಈ ಹಿಂಸೆ ತಾಪತ್ರಯ ಯಾಕೆ? ವೇದದ ಬೆಳಕನ್ನ ಹೇಳ್ತಕ್ಕಂಥದ್ದು. ಅದರಲ್ಲಿ ಅನ್ನಪತೆ ಅನ್ನಸ್ಯನೋ ದೇಹನಮೀವಸ್ಯ ಶುಷ್ಮಣಃ, ಅಲ್ಲಿ ಅನಮೀವಸ್ಯ ಅಂತ ಒಂದು ಮಾತು ಬಂದಿದೆ. ನಂತರದಲ್ಲಿ ಪ್ರಪ್ರದಾತಾರಂ ತಾರಿಷ ಊರ್ಜನ್ನೋ ದೇಹಿ ದ್ವಿಪದೇ ಚತುಷ್ಪದೇ ಅಂತಕ್ಕಂಥ ಮಾತಿದೆ. ಅಂದ್ರೆ ಆಹಾರವನ್ನು ನಾವು ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ನಮ್ಮ ಆಹಾರ ಹೇಗಿರಬೇಕು ಅಂತ ಹೇಳಿ ಒಂದು ಚೆಕ್ ಲಿಸ್ಟ್ ಅಂತ ಇಟ್ಕೊಂಡ. ಚೆಕ್ ಲಿಸ್ಟ್ ತರ ಇದು ಮಂತ್ರ ಇದೆ. ಅದೇನು ಹೇಳುತ್ತೆ ಅಂತಂದ್ರೆ ಅನಮೀವಸ್ಯ, ಒಂದು ಎರಡು ಮುಖ್ಯವಾದ ಪದಗಳ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಅಮೀವ ಅಂತಂದ್ರೆ ರೋಗ ಅಂತ, ಅನಮೀವ ಅಂತಂದ್ರೆ ರೋಗ ಇಲ್ಲದೆ ಇರತಕ್ಕಂತಹ, ರೋಗರಹಿತವಾಗಿರ್ತಕ್ಕಂತಹ ಮತ್ತು ನಮಗೆ ರೋಗ ತಾರದೇ ಇರತಕ್ಕಂತಹ ಆಹಾರವನ್ನ ನಾನು ಸ್ವೀಕಾರ ಮಾಡ್ತೇನೆ. ಒಂದು ಅಷ್ಟೇ ಅಲ್ಲ, ಇದೇ ರೀತಿ ದ್ವಿಪಾದ ಚತುಷ್ಪಾದ ಅಂದ್ರೆ ಮನುಷ್ಯ ಮತ್ತು ಮನುಷ್ಯೇತರ ಸಕಲ ಪ್ರಾಣಿಗಳಿಗೂ ಕೂಡ ಆಹಾರ ದೊರಕಲಿ, ಯಾವುದೂ ಕೂಡ ಹಸುವಿನಿಂದ ಸಾಯುವುದು ಬೇಡ. ಆ ಬಲಿವೈಶ್ವದೇವ ಯಜ್ಞ ಅಂತ ನಾನು ಹಿಂದೆ ಹೇಳಿದ್ನಲ್ಲ, ಅದರ ಮೂಲ ಕೂಡ ಇಲ್ಲಿ ಸಿಗುತ್ತೆ ನಮಗೆ. ಅಂದ್ರೆ ಕೇವಲ ನಾನು ಆರೋಗ್ಯಕರವಾದ ಆಹಾರ ತಿನ್ನೋದಷ್ಟೇ ಇಲ್ಲ, ಸಕಲ ಜೀವರಾಶಿಗಳಿಗೂ ಕೂಡ ನನಗೆ ಆಹಾರ ಸಿಕ್ಕಲಿ, ಹಸುವಿಂದ ಯಾವುದು ತೊಳೆದಾಡೋದು ಬೇಡ ಅಂತಕ್ಕಂತಹ ಅನುಕಂಪ. ಮತ್ತೆ ಅದು ದ್ವಿಪಾದಿಗಳನ್ನು ಮಾತ್ರ ಇದು ಮಾಡಲಿಲ್ಲ, ಚತುಷ್ಪಾದಿಗಳನ್ನು. ಇಷ್ಟು ವಿಶಾಲವಾಗಿರ್ತಕ್ಕಂಥ ಚಿಂತನೆಯಲ್ಲಿ ನಾವು ಆಹಾರ ತಗೊಳ್ಳೋ ಆಹಾರವೇ ಇನ್ನೊಂದನ್ನ ಕೊಂದು ತಿನ್ನುವಂಥ ವಿಚಾರ ಬಂದರೆ ಅದು ಮಾನವೀಯ ಚೌಕಟ್ಟಿಗಾಗಲಿ ಅಥವಾ ವೇದಗಳು ಹೇಳ್ತಕ್ಕಂಥ ಮಾನವೀಯ ಜೀವನದ ಚೌಕಟ್ಟಿಗಾಗಲಿ ಬರೋದಿಲ್ಲ. ಅಂದ್ರೆ ಇವೆಲ್ಲ ವಿಚಾರ ವಿಮರ್ಶೆ ಮಾಡೋದಕ್ಕೆ ಇರ್ತಕ್ಕಂಥ ಅಂಶಗಳು ಇವು. ಇದನ್ನ ನಾವು ಆಳವಾಗಿ ವಿಮರ್ಶೆ ಮಾಡಿ ಆಲೋಚನೆ ಮಾಡ್ತಾ ಹೋದರೆ ತುಂಬಾ ಅನುಕೂಲ ಆಗುತ್ತೆ. ಒಂದು ಇನ್ನೊಂದು, ಈ ಆಹಾರ ನಾವೇನು ತಗೋತೀವಿ ಅದರಿಂದ ನಮ್ಮ ವಿಚಾರ ಬುದ್ಧಿಶಕ್ತಿಗಳು ಕೂಡ ಪ್ರಚೋದಿತವಾಗುತ್ತೆ. ಇದನ್ನೇ ಕೇಳಬೇಕು ಅಂತಿದ್ದೆ. ಅಂದ್ರೆ ನಾವು ತಿನ್ನುವ ಆಹಾರದ ಮೇಲೆ ನಮ್ಮ ಯೋಚನಾ ಧಾಟಿ, ಯೋಚನಾ ಲಹರಿ ಅದು ದಿಟ. ಹೌದು. ಅದಕ್ಕೆ ಒಂದು ಸಣ್ಣ ಸೂತ್ರವನ್ನ ಈ ಆಯುರ್ವೇದಾದಿ ಶಾಸ್ತ್ರಗಳು ಹೇಳ್ತಾರೆ. ಸತ್ವಂ ಜ್ಞಾನಂ, ತಮಃ ಅಜ್ಞಾನಂ, ರಾಗದ್ವೇಷೋ ರಜಃ. ರಜೋಗುಣ, ತಮೋಗುಣ, ಸಾತ್ವಿಕ, ತಾಮಸ, ರಾಜಸ. ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿದ್ರೆ ನಮ್ಮಲ್ಲಿ ಜ್ಞಾನದ ಅಭಿವೃದ್ಧಿ ಆಗುತ್ತೆ. ತಾಮಸ ಆಹಾರವನ್ನು ಸೇವಿಸೋದ್ರಿಂದ ಅಜ್ಞಾನದ ಅಭಿವೃದ್ಧಿ ಆಗುತ್ತೆ. ಅಭಿವೃದ್ಧಿಯನ್ನಲ್ಲ, ಅಜ್ಞಾನ ಹೆಚ್ಚುತ್ತೆ. ಹಾಗೆ ರಾಜಸ ಆಹಾರನ ತೊಗೊಳೋದ್ರಿಂದ ರಾಗದ್ವೇಷಗಳು ನಮಗೆ ಹೆಚ್ಚುತ್ತೆ. ಅಂದ್ರೆ ಎಕ್ಸ್ಟ್ರೀಮ್ಸ್, ತುಂಬಾ ಬೇಕು ಅನ್ನೋದು ಇಲ್ಲ ಮಹಾ ದ್ವೇಷ ಮಾಡ್ತಕ್ಕಂಥದ್ದು, ಈ ತರಹದ ಒಂದು ಅತಿರೇಕಗಳಿಗೆ ಕಾರಣ ಆಗುತ್ತೆ ಅನ್ನೋದು ಒಂದು ಸಣ್ಣ ಸೂತ್ರ ಕೊಟ್ಟಿದ್ದಾರೆ.
ಈ ಇನ್ನೊಂದು ಪ್ರಾಣಿಯನ್ನ ಕೊಂದು ತಿಂತಕ್ಕಂಥ ಆಹಾರ ಏನಿದೆ ಇದು ನಮಗೆ ತಾಮಸ ಮತ್ತು ರಾಜಸ ಗುಂಪಿಗೆ ಸೇರುತ್ತೆ. ಅದರಿಂದ ಜ್ಞಾನ ಅಭಿವೃದ್ಧಿ ಆಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ. ಬಹಳ ಸ್ಪಷ್ಟ ಇಲ್ಲಿ ನಾವು ಬಳಸ್ತಾ ಇರ್ತಕ್ಕಂಥ ಪದಗಳು. ಹಾಗಾದ್ರೆ ಮಾಂಸಾಹಾರ ತಿಂದವರೆಲ್ಲ ದಡ್ರು, ಅವ್ರ ಬುದ್ಧಿನೇ ಇಲ್ವೋ ಅಂತ ಹಂಗೆಲ್ಲ ಕೇಳಕ್ ಹೋಗ್ಬೇಡ. ಸಾತ್ವಿಕ ಆಹಾರ ತಿನ್ನುವಂಥವರಲ್ಲಿ ಜ್ಞಾನ ಹೆಚ್ಚತಕ್ಕಂಥ ಸಾಧ್ಯತೆ, ಸಾತ್ವಿಕ ಅಲ್ಲದ ಆಹಾರ ತೋಡುವವರಲ್ಲಿ ಆ ತರದ ಸಾಧ್ಯತೆ ಕಡಿಮೆ ಇದೆ. ಸಾಧ್ಯತೆ ವಿಚಾರ ಮಾತಾಡ್ತಾ ಇರ್ತಕ್ಕಂಥ. ಯಾಕೆಂತಂದ್ರೆ ಜ್ಞಾನಕ್ಕೆ ಕೇವಲ ಆಹಾರ ಒಂದೇ ಕಾರಣ ಅಲ್ಲ, ಆಹಾರ ಬಹಳ ಮುಖ್ಯವಾದ ಕಾರಣ. ಅದಲ್ಲ ಇನ್ನು ಎಷ್ಟೋ ಅಂಶಗಳಿರುತ್ತೆ. ಹಾಗೆ ಕೆಲವೊಮ್ಮೆ ಆಹಾರದಲ್ಲಿ ವ್ಯತ್ಯಾಸ ದೋಷವಿದ್ರೂ ಕೂಡ ಇನ್ಯಾವುದೋ ಕಾರಣದಿಂದ ಅಲ್ಲಿ ಒಂದ್ ಸ್ವಲ್ಪ ಉತ್ತಮವಾದಂತ ಅಂಶ ಬರೋ ಸಾಧ್ಯತೆ ಇರುತ್ತೆ. ಆದರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಆಹಾರ ಅನ್ನೋದನ್ನ ನಾವು ಮನಸ್ಸಿನಲ್ಲಿ ಇರಬೇಕು. ಅದೇ ಇನ್ನೊಂದ್ ಕಡೆ ಅದೇ ಆಯುರ್ವೇದ ಶಾಸ್ತ್ರ ಇನ್ನೊಂದ್ ಕಡೆ ಹೇಳ್ತಾರೆ, ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಧ್ರುವ ಸ್ಮೃತಿ ಅಂತ ಹೇಳಿ. ಅಂದರೆ ಆಹಾರ ಶುದ್ಧಿ ಅಂತಕ್ಕಂಥದ್ದು ಬಹಳ ಮುಖ್ಯ ಇದೆ. ಆ ಆಹಾರ ಶುದ್ಧಿಯಿಂದ ಸಾತ್ವಿಕ ಅಂಶಗಳ ಶುದ್ಧವಾಗಿರುತ್ತೆ. ಸಾತ್ವಿಕ ಅಂಶಗಳು ಶುದ್ಧವಾದಾಗ ನಮ್ಮ ಚಿಂತನೆ, ಆಲೋಚನೆ, ಗಾನ ಎಲ್ಲವೂ ಕೂಡ ದೃಢವಾಗಿರುತ್ತೆ, ಗಟ್ಟಿಯಾಗಿರುತ್ತೆ ಅನ್ನುವಂಥ ವಿಚಾರ. ಸೊ ಇವನ್ನೆಲ್ಲ ಒಟ್ಟಿಗೆ ನಾವು ಸೇರಿಸ್ಕೊಂಡು ಸಮಗ್ರವಾಗಿ ಆಲೋಚನೆ ಮಾಡಿ ಮಾಡತಕ್ಕಂಥದ್ದು.